ಎಂದರೊಮ್ಮೆ ನಿಮ್ಮ ತಲೆ ಡೌಟ್ ಬಂದಿರ್ತೈತಿ, ಪೆಟ್ರೋಲ್ ಗಾಡಿ ಮೈಲೇಜ್ ಕಮ್ಮಿ ಇರ್ತಾವೆ, ಡೀಸೆಲ್ ಗಾಡಿ ಮೈಲೇಜ್ ಜಾಸ್ತಿ ಇರ್ತಾವೆ, ಹಿಂಗೆ ಯಾಕಂತೇಳಿ ಬರ್ರಿ ಇವತ್ತು ಇದನ್ನು ಮಿಸ್ಟ್ರಿ ಸಾಲ್ವ್ ಮಾಡೋಣ. ಮೇನ್ ಇದು 3 ಫ್ಯಾಕ್ಟ್ರಿ ಒಳಗೆ ಡಿವೈಡ್ ಆಗುತ್ತೆ ನೋಡಿರಿ. ಫಸ್ಟ್ನೇದೇನು ಫ್ಯೂಲ್. ಡೀಸೆಲ್ ಏನಿರುತ್ತೆ ಪೆಟ್ರೋಲ್ಕಿಂತ ಜಾಸ್ತಿ ಪವರ್ ಪ್ರೊಡ್ಯೂಸ್ ಮಾಡ್ತೈತಿ ಆ್ಯಸ್ ಕಂಪೇರ್ ಟು ಪೆಟ್ರೋಲ್. ಸೆಕೆಂಡ್ ಫ್ಯಾಕ್ಟ್ರಿ ಏನಪ್ಪ ಅಂತಂದ್ರೆ ಎಂಜಿನ್. ಪೆಟ್ರೋಲ್ ಎಂಜಿನ್ದಾಗ ನೀವು ಏರ್ ಆ್ಯಂಡ್ ಫ್ಯೂಲ್ ಕಂಬಷನ್ ಚೇಂಬರ್ದಾಗ ಮಿಕ್ಸ್ ಆಗುತ್ತಲ್ಲ, ಅದರೊಳಗೆ ನಿಮ್ಮ ಕಡೆ ಡಿಸೈಡ್ ಅಂದ್ರೆ ನೀವು ಎಕ್ಸಿಲೇಟರ್ ಕೊಟ್ಟಾಗ ನೀವು ಕಂಟ್ರೋಲ್ ಮಾಡೋದು ಬರೀ ಏರ್ ಅಷ್ಟೇ. ಫ್ಯೂಲ್ನ ನಿಮ್ದು ಗಾಡಿ ECU ಕಂಟ್ರೋಲ್ ಮಾಡ್ತೈತಿ ಎಷ್ಟು ಫ್ಯೂಲ್ ಬರ್ನ್ ಆಗ್ಬೇಕು ಪೆಟ್ರೋಲ್ ಅಂದಾಗ. ಬಟ್ ಇದು ಡೀಸೆಲ್ನಾಗ ಹಂಗಿರಂಗಿಲ್ಲ. ಇದ್ರಾಗ ಏರ್ ಫ್ರೀ ಫ್ಲೋ ಇರ್ತೈತಿ. ಅಂದ್ರೆ ಎಕ್ಸಲೇಟರ್ ನೀವು ಹೆಂಗೆ ಪ್ರೆಸ್ ಮಾಡ್ತೀರಿ ಹಂಗೆ ಫ್ಯೂಲ್ ಬರ್ನ್ ಆಗುತ್ತೆ ಡೀಸೆಲ್, ಅದೇ ರೀತಿ ನೀವು ಪವರ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಥರ್ಡ್ ಏನಪ್ಪ ಅಂತಂದ್ರೆ ಪೀಕ್ ಪವರ್. ಡೀಸೆಲ್ ಗಾಡಿ ಆಲ್ಮೋಸ್ಟ್ 1500 RPM ಇಂದ 3000 RPM ಮಟ್ಟ ಹೈ ಪರ್ಫಾರ್ಮೆನ್ಸ್ ಇರ್ತಾವೆ. ಅಂದ್ರೆ 1500 RPM ದಾಟತ್ತಂದ್ರೆ ಹೈ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗ್ಬಿಡ್ತೈತೆ ಡೀಸೆಲ್ ಇಂಜಿನ್. ಅದೇ ಪೆಟ್ರೋಲ್ ಇಂಜಿನ್ದಾಗ ನೀವು 3000 RPM ದಾಟಿದ ಮೇಲೆ ನಿಮ್ಮ ಗಾಡಿದು ಏನು ಪವರ್ ಐತಲ್ಲ ಅದು ಡಿಸೈಡ್ ಆಗುತ್ತೆ. ಇಲ್ಲ ಟರ್ಬೋ ಇರ್ಬೇಕು ನಿಮ್ಮ ಗಾಡಿ ಪವರ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ. ಸೊ ಇಷ್ಟ ಡಿಫ್ರೆನ್ಸ್ ನೋಡಿರಿ. ಇದ್ರ ಸಂಬಂಧ ನಿಮ್ಮ ಡೀಸೆಲ್ ಗಾಡಿ ಮೈಲೇಜ್ ಜಾಸ್ತಿ ಕೊಡ್ತಾವೆ.